ಸ್ನೇಹಿತರೆ, ಇವತ್ತೇ ನಾನು ಹೋಗ್ತಾ ಇರುವಂಥ ಜಾಗ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ. കൂടെ കുടുകുടാന്ന് വെള്ളമെടുക്കുന്നത് ജലദോഷമുള്ളവർക്കും ಇದೇ ನದಿಯಲ್ಲಿ ಸ್ನಾನ ಮಾಡೋದು ಎಲ್ಲ ಗಲೀಜು ಮಾಡಿದ್ದಾರೆ. ನೋಡಿ ನೋಡಿ ಬಾವಲಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡಿ, ಇದೇ ದಾರಿಯಲ್ಲಿ ಹೋಗ್ಬೇಕು. ಜನ ಅಷ್ಟೇನಿಲ್ಲ, ನೋಡ್ಬೋದು. ಮಾಡೋದೇನು ಮತ್ತೆ ಆ ಹೊಳೆ ಮಾಡ್ರದ ದೇವಸ್ಥಾನ ಹೀಗೆಯಾ? ನಾವು ಒಳಗಡೆಯಿಂದ ಬಂದಿರಲ್ಲ ಅವಾಗ ಇದ್ರ ಮೇಲೆ ಅದು ಒಳಗಡೆಗೆ ಎಷ್ಟು ಮಾತ್ರ ಸಖತ್ತಾಗಿ ನೋಡಿ ನದಿ ನೀರು. ಕೊಟ್ಟಿಯೂರು ದೇವಸ್ಥಾನ ಇದು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿದೆ. ಇದನ್ನು ಅಕ್ಕರೆ ಕೊಟ್ಟಿಯೂರು ಅಂತಾನೂ ಕರೆಯುತ್ತಾರೆ. ನೋಡ್ಬೋದು, ಇಲ್ಲಿ ದಕ್ಷ ಮಹಾರಾಜರು ಯಾಗ ಮಾಡಿದಂಥ ಸ್ಥಳವಿದು. ಆವಾಗ ಸತಿದೇವಿ ಬಂದು ಅದೇ ಯಾಗದಲ್ಲಿ ಬಲಿಯಾಗುತ್ತಾಳೆ. ನೋಡಿ, ಸುತ್ತಮುತ್ತಲೂ ನೀರು, ನಡು ಮಧ್ಯೆ ದೇವಸ್ಥಾನ. ನೋಡಿ, ತೆಂಗಿನ ಗರಿಯ ದೇವಸ್ಥಾನ. ನೋಡಿ, ಈ ದೇವಸ್ಥಾನಕ್ಕೆ ನೀವು ಬರೋದಾದರೆ ಪ್ರತಿ ವರ್ಷ ವೈಶಾಖ ಮಹೋತ್ಸವದೊಂದು ಮಾತ್ರ ಓಪನ್ ಆಗುತ್ತೆ. ಅಂದರೆ ಜೂನ್ 8ರಿಂದ ಜುಲೈ 4 ತನಕ ಮಾತ್ರ ಓಪನ್ ಇರುತ್ತೆ ಈ ದೇವಸ್ಥಾನ. ಜೂನ್ 28ರಿಂದ ಜುಲೈ 4 ತನಕ ಹೆಂಗಸರಿಗೆ ಅವಕಾಶ ಇಲ್ಲ ಇಲ್ಲಿ. ಅದೇ ಲಿಂಗ ನೋಡಿ, ಸ್ಟಪ್ಪಲ್ಲಿ ಮುಚ್ಚಿಟ್ಟಿದ್ದಾರೆ. ನೋಡಿ ನೋಡಿ, ಮೊಬೈಲ್ ವಿಡಿಯೋ ಮಾಡಿ ಇದು ಮಾಡ್ತಾರೆ. ಯಾರು ವಿಡಿಯೋ ಮಾಡ್ತಾರೆ? ಈಗ ನೋಡಿ, ನಾವಿದು ಹೋಗ್ತಾ ಇರೋದು ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನ. ಅದು ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ, ಇದು ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನ. ಇಲ್ಲಿ ಪಾರ್ವತಿ ದೇವಿಯು ನೆಲೆಸಿರುತ್ತಾಳೆ. ನೋಡ್ಬೋದು, ಅಲ್ಲಿ ಅಕ್ಕರೆ ಕೊಟ್ಟಿಯೂರು ಓಪನ್ ಆದಾಗ ಈ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮಾಹಿತಿ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ.